48 ದಿವಸಗಳ ಕಾಲ ವ್ರತಾಚರಣೆಯಲ್ಲಿ ಇರಬೇಕು. ವ್ರತ ಯಾವ ರೀತಿಯಲ್ಲಿ ಮಾಡಬೇಕು? ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ತಣ್ಣೀರಿನಿಂದಲೇ ಸ್ನಾನ ಮಾಡಬೇಕು. ಫಲಹಾರ ಮಾಡಬೇಕು. ಮಧ್ಯಾಹ್ನ 1 ಹೊತ್ತು ಊಟ ಮಾಡಬೇಕು. ಮತ್ತೆ ಕಪ್ಪು ವಸನವನ್ನ ಧರಿಸಲೇಬೇಕು. ಕಪ್ಪು ವಸನವನ್ನೇ ಯಾಕೆ ಧರಿಸಬೇಕು ದೇವರಿಗೆ? ಕಪ್ಪು ಎನ್ನುವುದು ಶಾಂತಿಯ ಸಂಕೇತ. ನನ್ನ ಸಾನ್ನಿಧ್ಯಕ್ಕೆ ಬರುವಂತ ಸಂದರ್ಭದಲ್ಲಿ ಕಾಡು ಮೇಡುಗಳನ್ನ ಅಲೆದು ಬರಬೇಕು. ಅಲ್ಲಿಗೆ ಬರುವಂತ ಸಂದರ್ಭದಲ್ಲಿ ದುಷ್ಟ ಪ್ರಾಣಿಗಳು ಅವರ ಮೇಲೆ ಎರಗಬಾರದು. ಕಪ್ಪು ಎನ್ನುವುದು ಶಾಂತಿಯ ಸಂಕೇತ ಆದ ಕಾರಣಕ್ಕಾಗಿ ಕಪ್ಪು ವಸನವನ್ನೇ ಧರಿಸಿ ನನ್ನ ಕ್ಷೇತ್ರಕ್ಕೆ ಬರಬೇಕು. ಮುಂದೊಂದು ದಿನ ಶಬರಿಮಲೆ ಕ್ಷೇತ್ರದಲ್ಲಿ ಅಯ್ಯಪ್ಪನಾಗಿ ನಾನು ನೆಲೆಯಾಗಲಿಕ್ಕಿದ್ದೇನೆ. ಅಯ್ಯಪ್ಪನಾಗಿ ನೆಲೆಯಾಗಲಿಕ್ಕಿದ್ದೇನೆ. ಅಯ್ಯಪ್ಪನಾಗಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿವರಾಸನಂ ವಿಶ್ವಮೋಹನಂ ವಿದಧೀಶ್ವರಂ ಪರಿವಿಭಕ್ತನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಸಿ ಶರಣಕೀರ್ತನಂ ಮಂಗಲ ಹರಿಹರ ತನಯ ಮಣಿಗಳಿಗೆ